ಪ್ರಜ್ಞಾಂತರ ಮಹಾಭಾರತ 2024 ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಈ ಸರಣಿ ಕಾರ್ಯಕ್ರಮದಲ್ಲಿ ನಾವು ಇದುವರೆಗೂ ಬಂದಿರುವ ಸರ್ವೆಗಳನ್ನು ಚರ್ಚೆ ಮಾಡ್ತಾ ಇದ್ದೀವಿ. ಸರ್ವೆಯ ಸಂಖ್ಯೆಗಳನ್ನು ನಿಮಗೆ ತೋರಿಸಿದೆ, ಜೊತೆಗೆ ಯಾವ್ಯಾವ ತಿಂಗಳಲ್ಲಿ ಮಾಡಿರುವ ಸರ್ವೆಗಳು, ಯಾವ್ಯಾವ ಸಂಸ್ಥೆಯ ಸರ್ವೆಗಳು ಅನ್ನೋದನ್ನು ತೋರಿಸಿದೆ. ಒಂದೇ ಒಂದು ಸರ್ವೆ ಕೂಡ ಈ ಸಲ NDA ಮತ್ತೆ ಅಧಿಕಾರಕ್ಕೆ ಬರೋದಿಲ್ಲ ಅಂತ ಹೇಳ್ತಾ ಇಲ್ಲ. ಇದರ ಬಗ್ಗೆ ಪಕ್ಷದ ವಕ್ತಾರರುಗಳ ಪ್ರತಿಕ್ರಿಯೆ ತೆಗೆದುಕೊಳ್ಳುವ ಸಮಯ. ಅನಿಲ್ ತಡ್ಕ ಕಾಂಗ್ರೆಸ್ನಿಂದ ಇದ್ದಾರೆ. ಅನಿಲ್. ಅಜಿತ್, ಪ್ರಶಾಂತ್ ಅವ್ರು ಹೇಳಿದ ವಿಚಾರವನ್ನು ಎಕ್ಸ್ಟೆಂಡ್ ಮಾಡಿ ಹೇಳೋದಾದರೆ, ಸರ್ವೆಗಳ ಗವರ್ನೆನ್ಸ್ ವಿಚಾರದಲ್ಲಿ ಸರ್ವೆಗಳು ಬಗ್ಗೆ ಜನ ಏನು ಹೇಳ್ತಾರೆ ಒಂದು ರೀತಿ ಒಪ್ಕೊಳ್ಳೋಣ. ಅದೇ ಥರ ಲೀಡರ್ಶಿಪ್ಪು, ಪಾಪ್ಯುಲಾರಿಟಿ ಬಗ್ಗೆ ಜನ ಮೋದಿಯವ್ರನ್ನ ಒಪ್ಕೊಳ್ಬೋದು, ಇಲ್ಲ ರಾಹುಲ್ ಗಾಂಧಿಯವ್ರನ್ನ ಒಪ್ಕೊಳ್ಬೋದು, ಅದ್ರ ಬಗ್ಗೆ ಸರ್ವೆ ಆಗುತ್ತೆ, ಒಪ್ಕೊಳ್ಳೋಣ. ಅದೇ ರೀತಿ ಟ್ರೆಂಡ್ ಈಗ ಭಾರತೀಯ ಜನತಾ ಪಾರ್ಟಿ ಕಡೆ ಒಲವು ಜಾಸ್ತಿ ಇದೆಯಾ ಜನರದು, ಇಲ್ಲ ಕಾಂಗ್ರೆಸ್ ಕಡೆ ಒಲವು ಜಾಸ್ತಿ ಇದೆಯಾ, ಅದ್ರ ಬಗ್ಗೆ ಟ್ರೆಂಡ್ ಇನ್ ಟರ್ಮ್ಸ್ ಆಫ್ ಪರ್ಸೆಂಟೇಜ್ ಈ ಸ್ಟೇಟ್ನಲ್ಲಿ. ಯಾಕೆ ಈ ವಿಚಾರ ಹೇಳ್ತಾ ಇದ್ದೀನಿ ಅಂದರೆ, ಒಂದು ಎಲೆಕ್ಷನ್ ಅನ್ನೋದು ನಾಟ್ ಓನ್ಲಿ ವಿತ್ ದ ಲೀಡರ್ಶಿಪ್ ಆಫ್ ಒನ್ ಪರ್ಸನ್, ಇಟ್ ಈಸ್ ದ ಲೀಡರ್ಶಿಪ್ ಆಫ್ ದ ಕಂಪ್ಲೀಟ್ ಪಾರ್ಟಿ. ಈಗ ದಾವಣಗೆರೆಯಲ್ಲಿ ಶಾಮನೂರು ಶಿವಶಂಕರಪ್ಪನವ್ರ ಫ್ಯಾಮಿಲಿ ನಿಂತ್ಕೊಳ್ತದೆ, ಅವ್ರ ವಿರುದ್ಧ ಇವ್ರ ಫ್ಯಾಮಿಲಿ ನಿಂತ್ಕೊಳ್ತದೆ, ಸಿದ್ದೇಶ್ವರ ಅವ್ರ ಫ್ಯಾಮಿಲಿ ನಿಂತ್ಕೊಳ್ತದೆ. ಅದೇ ಥರ ಇಲ್ಲಿ ಬೆಂಗಳೂರು ನಾರ್ತಲ್ಲಿ ಇನ್ನೂ ತನಕ ಕ್ಯಾಂಡಿಡೇಟ್ ಯಾರು ಅಂತ ಕಾಂಗ್ರೆಸ್ಸಿಂದ ಡಿಕ್ಲೇರ್ ಆಗಿಲ್ಲ. ಅಲ್ಲಿ ಆಲ್ರೆಡಿ ಶೋಭಾ ಕರಂದ್ಲಾಜೆ ಅವ್ರ ಹೆಸರು ಗೊತ್ತೇ ಇರಲಿಲ್ಲ, ಶಿ ವಾಸ್ ಅ ಸರ್ಪ್ರೈಸ್ ಕ್ಯಾಂಡಿಡೇಟ್. ನಿನ್ನೆ ತನಕ ಸದಾನಂದ ಗೌಡ್ರು ಇದ್ರು. ಇವಾಗ ಏನಾದ್ರು ಚೇಂಜ್ ಆಗಿದೆಯಾ, ಬಿಕಾಸ್ ಐ ಡೋಂಟ್ ನೋ. ಆಮೇಲೆ ಇನ್ನೊಂದು ನನಗೆ ಆಶ್ಚರ್ಯ ಆಗೋದೇನು ಅಂತಂದರೆ, ಟೈಮ್ಸ್ ನೌ ಸರ್ವೆ ಹೇಳ್ತದೆ 378, ಅದೇ ರೀತಿ ಝೀ ನ್ಯೂಸ್ ಸರ್ವೆ ಹೇಳ್ತದೆ 378. ಐ ಪರ್ಸ್ನಲಿ ಬಿಲೀವ್ ದೀಸ್ ಬೋತ್ ಆರ್ ನಾಟ್ ದ ಸೇಮ್ ಕಾರ್ಪೊರೇಟ್ ಹೌಸ್, ಇಫ್ ಐ ಆಮ್ ನಾಟ್ ರಾಂಗ್. ಬಟ್ ಅವ್ರನ್ನೇ ಹೋಗಿ ಮಾತಾಡ್ಸಿದಾರ, ಯಾರನ್ನ 378 ಕೊಟ್ಟಿದ್ರಲ್ಲ ಅವ್ರನ್ನೇ ಹೋಗಿ ಮೈಕ್ ಹಿಡಿದಿದಾರ ಅನ್ನೋದು ನನ್ನ ಪ್ರಶ್ನೆ. ಯಾಕಂದ್ರೆ ಆಶ್ಚರ್ಯ ಆಗೋದು, 378 ನಂಬರ್ಗಳು ಹೆಂಗ್ ಡಿರೈವ್ ಆಗ್ತಾರೆ? ಒಂದು, ಯಾಕಂದ್ರೆ ಕ್ಯಾಂಡಿಡೇಟ್ ಡಿಕ್ಲೇರ್ ಇಲ್ಲ, ಅವರು ಅದೇ ಪಾರ್ಟಿಯಿಂದ ನಿಂತ್ಕೊಳ್ತಾರೆ ಅನ್ನೋದು ಡಿಕ್ಲೇರ್ ಇಲ್ಲ, ಆರ್ ದೇ ವಿತ್ ದ ಸೇಮ್ ಅಲಯನ್ಸ್ ಅನ್ನೋದು ಡಿಕ್ಲೇರ್ ಇಲ್ಲ, ದೇ ಡೋಂಟ್ ಈವನ್ ಹ್ಯಾವ್ ಕರೆಂಟ್ಲಿ ಹೂ ಇಸ್ ದ ಕ್ಯಾಂಡಿಡೇಟ್ ಅನ್ನೋದು ಡಿಕ್ಲೇರ್ ಇಲ್ಲ. ಇಂಥ ಒಂದು ಪರಿಸ್ಥಿತಿಯೊಳಗೆ ನಿಯರ್ಲಿ 28 ಸಿಟ್ಟಿಂಗ್ MPs ಆರ್ ಬೀನ್ ಡಿಸ್ಮಿಸ್ಡ್ ಬೈ ಭಾರತೀಯ ಜನತಾ ಪಾರ್ಟಿ ಆಸ್ ಅ ಪಾರ್ಲಿಮೆಂಟ್ ಮೆಂಬರ್ಸ್. ನೀವು ಹೊಸ ಫೇಸ್ಗಳನ್ನ ತಗೊಂಬಂದಿದ್ದಾರೆ. ಇವತ್ತು ಅವ್ರ ಸರ್ವೆಗಳನ್ನ ನೋಡಿದ್ರೆ ಇನ್ನೂ ಜಾಸ್ತಿ ಇದೆ. ಅಲ್ಲಲ್ಲ, 28 ಸೆಕೆಂಡ್ ಲಿಸ್ಟ್ ಅಲ್ಲಿ, ಫಸ್ಟ್ ಲಿಸ್ಟ್ ಅಲ್ಲಿ 195, ಐ ಥಿಂಕ್ ಸಮ್ವೇರ್ ಅಬೌಟ್ 33 ಅಷ್ಟು ಓದಿದೆ, 42 ಇಫ್ ಐ ಆಮ್ ನಾಟ್ ರಾಂಗ್. ಸೊ ಇವಾಗ ಯಾವ ಬೇಸಿಸ್ ಮೇಲೆ ಸರ್ವೆ ಮಾಡಿದ್ದಾರೆ? ಓನ್ಲಿ ಮೋದಿ ಪಾಪ್ಯುಲಾರಿಟಿ ಬಗ್ಗೆ ಮಾಡಿದ್ದಾರೆ ಅಂತಂದ್ರೆ ವಿ ವಿಲ್ ಡಿಸ್ಕಸ್ ಆನ್ ದಟ್. ಇವತ್ತಿಗೂ ನನಗೆ ಅರ್ಥ ಆಗದೆ ಇರೋದು, ಟೈಮ್ಸ್ ನಾವು ಮತ್ತೆ ಝೀ ನ್ಯೂಸು ಒಂದೇ ಕಾರ್ಪೊರೇಟ್ ಹೌಸ್ ಅಲ್ಲ, ಬಟ್ ಇಬ್ರು ಒಂದೇ ನಂಬರ್ ಕೊಡ್ತಾರೆ. ನನಗೆ ಆಶ್ಚರ್ಯ ಆಗೋದು, ಇಬ್ರು ಒಬ್ಬರನ್ನೇ ಹೋಗಿ ಮಾತಾಡ್ಸಿದಾರ ಅನ್ನೋದು. ಆಮೇಲೆ ಇಂಡಿಯಾ TV ಅವ್ರು ಹೇಳ್ತಾರೆ 377 ಅಂತೇಳಿ, ಇಂಡಿಯಾ ಟುಡೇದವ್ರು ಹೇಳ್ತಾರೆ 335 ಅಂತೇಳಿ. ಆಯ್ತು, ಇದನ್ನು ಒಂದು ಕಡೆಗೆ ಹೇಳೋಣ. ಆಮೇಲೆ ಇನ್ನೊಂದು ವಿಚಾರ ಏನು ಅಂತಂದ್ರೆ, ಪ್ರಶಾಂತ್ ನಾಥ್ ಅವ್ರ ಮಾತಾಡ್ತಿರ್ಬೇಕಾದ್ರೆ ಹೇಳ್ತಾ ಇದ್ರು, ರಾಜಸ್ಥಾನ, ಛತ್ತೀಸ್ಗಢ ಮತ್ತು ಮಧ್ಯಪ್ರದೇಶ ಗೆದ್ದಾದ ಮೇಲೆ ಒಂದು ರೀತಿ ಹುಮ್ಮಸ್ಸು ಬಂದಿರ್ಬೋದು ಭಾರತೀಯ ಜನತಾ ಪಾರ್ಟಿಗೆ, ಹಂಗಾಗಿ ಜನರಲ್ಲ ಒಂದು ಮೈಂಡ್ ಸೆಟ್ ಆಗಿರ್ಬೋದು, ಒಪ್ಕೊಳ್ಳೋಣ ಒಂದು ಲೆವೆಲ್ಗೆ. ಬಟ್ ನಾನು ಹೇಳ್ತಿರೋದು, ಇದೇ ಭಾರತೀಯ ಜನತಾ ಪಾರ್ಟಿನ ಕಾಂಗ್ರೆಸ್ ಪಾರ್ಟಿ ಕಳೆದ ಬಾರಿ ಸೋಲಿಸಿತ್ತು, ಇದು 3 ರಾಜ್ಯಗಳಲ್ಲಿ. ಆವತ್ತೇನು ಈ ಥರದ್ದು ಟ್ರೆಂಡ್ ಕಂಡು ಬಂದಿರಲಿಲ್ಲ. ಒಂದು, ಆಮೇಲೆ ಅಲ್ಲ, ಇವತ್ತು ಯಾಕೆ ಟ್ರೆಂಡ್ ಕಂಡು ಬರುತ್ತೆ ಅನ್ನೋ ನನಗೆ ಕ್ವಶನ್ ಮಾರ್ಕ್ ಇವೆಲ್ಲ, ಕ್ವಶನ್ ಮಾರ್ಕ್ಸ್ ಫಾರ್ ಮೀ. ಆಮೇಲೆ ಇವತ್ತು ಸರ್ ಒಂದು ನಿಮಿಷ ಹೇಳ್ಬಿಡ್ತೀನಿ ಸರ್. ಈಗ 2014 and 2019 ವಾಸ್ ದ ಸ್ಟ್ರಾಂಗೆಸ್ಟ್ ಏನಂತೀರಿ ವೇವ್ ಆಫ್ ನರೇಂದ್ರ ಮೋದಿ ಆ್ಯಂಡ್ ಭಾರತೀಯ ಜನತಾ ಪಾರ್ಟಿ. ಐ ಡೂ ಅಗ್ರಿ. ಆವತ್ತಿನ ದಿವಸದಲ್ಲಿ 2014ರಲ್ಲಿ ದೇ ಹ್ಯಾಡ್ 31% ಆಫ್ ವೋಟ್ ಶೇರ್. ಐ ಆಮ್ ಟಾಕಿಂಗ್ ಅಬೌಟ್ ಭಾರತೀಯ ಜನತಾ ಪಾರ್ಟಿ. ಅಟ್ ದ ಸೇಮ್ ಟೈಮ್ 2019 ಒಳಗಡೆ ದೇ ಹ್ಯಾಡ್ 37. ಇನ್ ಸ್ಪೈಟ್ ಆಫ್ ಹ್ಯಾವಿಂಗ್ ಇಂಡಿಪೆಂಡೆಂಟ್ ಏಜೆನ್ಸೀಸ್, ಮೀಡಿಯಾ ಹೌಸಸ್, ಜುಡಿಷಿಯಲ್ ಸಿಸ್ಟಮ್, RBI, ಪೊಲಿಟಿಕಲ್ ಪಾರ್ಟಿ, EVM ಎಲ್ಲ ಇಟ್ಕೊಂಡು 37% ಅಟಕ್ ಆಗಿಲ್ಲ ಅವ್ರ ಕೈಯಲ್ಲಿ. ಟುಡೇ ಆರ್ ಲುಕಿಂಗ್ ಅಟ್ 52%. ಆಮೇಲೆ ಇಂಡಿಯಾ ಆಸ್ ಅ ಹೋಲ್ ಅಲ್ಲ, INDA ಆಸ್ ಹೋಲ್ ಅವರು ಭಾರತೀಯ ಜನತಾ ಪಾರ್ಟಿ ಅದು ಗೊತ್ತಿಲ್ಲ, ಇರಲಿ. ಆಮೇಲೆ ಇಫ್ ಐ ಪ್ರಶಾಂತ್ ನಾಥ್ ಶುಡ್ ಥ್ರೋ ಲೈಟ್ ಆನ್ ಟು ದ ಕ್ವೈರಿ ದಟ್ ಐ ಆಮ್ ಪುಟಿಂಗ್. ನಾನು ಏನು ಕೇಳ್ತಿದ್ದೀನಿ ಅದ್ರ ಮೇಲೆ ಅವ್ರು ಒಂದು ಸ್ವಲ್ಪ ಬೆಳಕು ಚೆಲ್ಲಬೇಕು ಅಂತ ಕೇಳ್ಕೊಳ್ತೀನಿ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ, ನನಗೆ ರಾಜಕೀಯ ಪ್ರಜ್ಞೆ ಇರುವಂಥ ಒಂದು ಇದರಲ್ಲಿ 52% ಕಳೆದ 25 ವರ್ಷಗಳಲ್ಲಿ ಯಾವುದು ರಾಜಕೀಯ ಪಾರ್ಟಿ ಇಲ್ಲಿ ತನಕ ಕ್ರಾಸ್ ಮಾಡಿಲ್ಲ. ಅಕಸ್ಮಾತ್ ಕ್ರಾಸ್ ಮಾಡುತ್ತೆ ಅನ್ನೋದಾದರೆ
ಒಂದು 10 ರೀಸನ್ ನರೇಂದ್ರ ಮೋದಿ ಅವರು ಆಮೇಲೆ ಈ ಮಾಡಿದಾರಲ್ಲ ಸರ್ವೆ ಮಹಾನ್ ಭಾವರು, ಈ ಸರ್ವೆ ಕಂಪನಿಗಳು ಏನು, ಆಮೇಲೆ ಅವು ಕಾರ್ಪೊರೇಟ್ ಹೌಸ್ ಓನರ್ಗಳು ಯಾರು ಅನ್ನೋದು ಅಲ್ಲಿ ಈ ದೇಶಕ್ಕೆ ಗೊತ್ತಾಗಿದೆ. ಒಂದು ಟೈಮಲ್ಲಿ ಗೊತ್ತಿರಲಿಲ್ಲ ಟೈಮ್ಸ್ ನಾವು ಯಾರು ಒಡೆತನದಲ್ಲಿದೆ, ಆಮೇಲೆ ಅದಾನಿಯವ್ರದ್ದು ಎಷ್ಟು % ಇಂಡಿಯಾ ಟುಡೇಯಲ್ಲಿ ಸ್ಟೇಕ್ ಇದೆ, ಅದೇ ರೀತಿ ನ್ಯೂಸ್ 18 ಮೇಲೆ ಯಾವ ರೀತಿ ಇಡೀ ದಾಳಿ ಆಗಿದೆ. ನಾವೊಂದು ರೆಸ್ಪಾನ್ಸಿಬಲ್ ಮೀಡಿಯಾ ಹೌಸ್ ಅಲ್ಲಿ ಸರ್ ಇನ್ನೊಂದು ಮೀಡಿಯಾ ಹೌಸ್ ಅನ್ನ ಇಂಟಿಗ್ರಿಟಿಯನ್ನ ನಾನು ಅಲೋ ಮಾಡಿದ್ರೆ ನನ್ನ ಪ್ರೊಫೆಷನಲ್ ಎಥಿಕ್ಸ್ ನನ್ನ ಅಲ್ಲ ಸರ್ ಅಲ್ಲ ಒಂದು ನಿಮಿಷ ಸರ್, ಇಟ್ ಇಸ್ ಇನ್ ಪಬ್ಲಿಕ್ ಡೊಮೈನ್ ಸರ್. ಹೂ ಇಸ್ ದ ಓನರ್ ಅಂತ ಪಬ್ಲಿಕ್ ಡೊಮೈನ್ RSC ಒಳಗೆ ಎಲ್ಲರಿಗೂ ಸಿಗುತ್ತೆ. ರಿಜಿಸ್ಟರ್ ಆಫ್ ಕಂಪನೀಸ್ ಒಳಗಡೆ ಅದನ್ನ ಹೇಳ್ಕೊಳ್ರಿ. ಒಂದು ಮೀಡಿಯಾ ಆರ್ಗನೈಸೇಷನ್ ಇಂಟಿಗ್ರಿಟಿಯನ್ನ ಪ್ರಶ್ನೆ ಮಾಡಿದ್ರೆ ನನ್ನ ಮೀಡಿಯಾ ಆರ್ಗನೈಸೇಷನ್ ನಾನೇ ಜಾಗ ಕೊಡ್ಲಿ. I am not questioning the integrity of Zee News. I am telling who is the owner of the Zee News, who is the owner of India Today, who is the owner of News. ಸರ್ ನೀವು ಯಾಕೆ ಸರ್ ಒಂದು ನಿಮಿಷ ಆಗಲ್ಲ. ಅಯ್ಯೋ ರಾಮ, ಆರ್ಥಿಕ ಉದಾರೀಕರಣವನ್ನು ತಂದವರು ನೀವು. ಮೀಡಿಯಾ ಮಾತಾಡ್ಬೇಕಾದ್ರೆ ನಾನು ಮಾತಾಡಿಲ್ಲ, ನೀವು ಬೇಕಾದಷ್ಟು ಮಾತಾಡಿ ಕೇಳಿ. ಸರ್ ಇನ್ನೂ ಮುಗಿಸಿಲ್ಲ, ಒಂದು ನಿಮಿಷ. ಸೊ ಈಗ ಟೈಮ್ಸ್ ನಾವು 52% ಕೊಡುತ್ತೆ, ಇಂಡಿಯಾ ಟುಡೇ 45% ಕೊಡುತ್ತೆ, Zee ನ್ಯೂಸ್ 43.6% ಕೊಡುತ್ತೆ. ಇವತ್ತಿಗೂ ನನಗೆ ಪ್ರಶಾಂತ್ ಅವ್ರು ಹೇಳಬೇಕು ಯಾವ ವರ್ಷದಲ್ಲಿ ಇಂಥೊಂದು ದಾಖಲೆಯ ಏನಂತೀರ ಪರ್ಸೆಂಟೇಜ್ ಆಫ್ ವೋಟ್ಸ್ ತಗೊಂಡಿದ್ದಾರೆ. ಆಯಿತು, ಪರ್ಸೆಂಟೇಜ್ ಆಫ್ ವೋಟ್ಸ್ ತಗೊಳ್ತಾರೆ ಅದಾಗಲೇ. ಈಗ ಒಂದು ಏನು ಸಾಧನೆ ಭಾರತೀಯ ಜನತಾ ಪಾರ್ಟಿ ನರೇಂದ್ರ ಮೋದಿ ಅವ್ರದ್ದು ನನಗೆ ಇವತ್ತಿಗೂ ಕಾಡ್ತಿರುವಂಥದ್ದು ಸೋ ಕಾಲ್ಡ್ ಸೆಕ್ಯೂರಿಟಿ ದೇಶಕ್ಕೆ ಸೆಕ್ಯೂರಿಟಿ ಅಲ್ಲ ರೀ. 300 kg RDX ಬಂದಿದೆ, ಇವತ್ತಿನವರೆಗೂ ಒಬ್ಬರಿಗೂ ಶಿಕ್ಷೆ ಆಗಿಲ್ಲ. ಅಲ್ಲಿ ಅಷ್ಟು ಜನ ನಮ್ಮ ಸೈನಿಕರು ಸತ್ತೋಗಿದ್ದಾರೆ, ಅದ್ರ ಬಗ್ಗೆ ಸೆಕ್ಯೂರಿಟಿ ಬ್ರಿಡ್ಜ್ ಇಲ್ಲ. ಇವತ್ತು ಯಾವುದೋ ಜಾಹೀರಾತು ನೋಡ್ತಾ ಇದ್ದೆ ನಾನು, ಎಲ್ಲೋ ಇಂದ ಕರ್ಕೊಂಡು ಬಿಟ್ಟಿದ್ದೀವಿ ಅಂತೇಳಿ. ಎಷ್ಟು ಜನ ಇವತ್ತು ಕಣ್ಣೀರಿಡ್ತಾ ಇದ್ದಾರೆ. ಸಿ ಆಲ್ ದೋಸ್ ಥಿಂಗ್ಸ್ ವಿಲ್ ನಾಟ್ ಬಿ ಕೌಂಟೆಡ್, ಇಟ್ ವಿಲ್ ಬಿ ಕೌಂಟೆಡ್ ಓನ್ಲಿ ಆಫ್ಟರ್ ದ ಎಲೆಕ್ಷನ್ಸ್. ನೋಡೋಣ, ಈ ಸರ್ವೆ ನೀವು ಕೊಟ್ಟಿದ್ದೀರಿ. ಚಂದ್ರಶೇಖರ್ ಒಂದು ರಿಯಾಕ್ಷನ್ ತಗೊಳ್ತೀನಿ. ಈ ಸರ್ವೆಗಳ ವಿಷಯದಲ್ಲಿ ಇರೋದು ಹಿಂಗೆ, ಸರ್ವೆಗಳು ಯಾರು ಪರವಾಗಿ ಬಂದಿರುತ್ತೋ ಅವ್ರು ಖುಷಿಯಿಂದ ಹೇಳ್ಕೊತಾರೆ, ಯಾರು ವಿರುದ್ಧವಾಗಿ ಬಂದಿರುತ್ತೋ ಅವರು ಸರ್ವೆ ಏನು ಪ್ರಶ್ನೆ. ಐ ಸ್ಟಿಲ್ ರಿಮೆಂಬರ್ ವಿಧಾನಸಭಾ ಚುನಾವಣೆಗಳ ನಂತರ DK ಶಿವಕುಮಾರ್ ಅವರು ದಿಲ್ಲಿಗೆ ಹೋಗಿದ್ರು. ದಿಲ್ಲಿಯಲ್ಲಿ ಅವರು ಮೊದಲಿಗೆ ಇಂಟರ್ವ್ಯೂ ಕೊಟ್ಟಿದ್ದು ರಾಜದೀಪ್ ಸರ್ದೇಸಾಯಿಗೆ. ಆ ಇಂಟರ್ವ್ಯೂನಲ್ಲಿ ಹೇಳಿದ್ರು, ನೀವು ಎಕ್ಸಾಕ್ಟ್ ನಂಬರನ್ನು ಸರ್ವೆನಲ್ಲಿ ಹೇಳಿದ್ರಿ, ಅದರಿಂದ ನಿಮಗೆ ಇಂಟರ್ವ್ಯೂ ಕೊಡ್ತಾ ಇದ್ದೀನಿ ಅಂತ. ಎಸ್ ನೋಡಿ, ಈ ಕಾಂಗ್ರೆಸ್ ಅವರಿಗೆ ಒಂಥರ ಚಾಳಿ ಏನಂದ್ರೆ ಒಂದು 10 ಸೆಕೆಂಡ್ ಸರ್, ಎಲೆಕ್ಷನ್ ಮುಂಚೆ ಅವ್ರಿಗೆ ಯಾವಾಗಲೂ ಸರ್ವೆ ಮೇಲೆ ಅನುಮಾನ, ಎಲೆಕ್ಷನ್ ಮುಗಿತಿದಂಗೆ EVM ಮೇಲೆ ಅನುಮಾನ, ಸರ್ಕಾರ ಶುರುವಾಗಿ ದೇಶದಲ್ಲಿ ಒಳ್ಳೆ ಕೆಲಸ ಆಗ್ತಿದೆ ಅಂದ್ರೆ ಸೈನ್ಯದ ಮೇಲೆ ಅನುಮಾನ, ಎಲ್ಲರ ಮೇಲೂ ಅನುಮಾನ ಶುರುವಾಗುತ್ತೆ. ಇದು ಅವರ ರಕ್ತದಲ್ಲಿ ಇರ್ತಕ್ಕಂಥದ್ದು ಮೊದಲನೇದು. ಎರಡನೇದು, ಯಾಕೆ ಈ ಮಟ್ಟದಲ್ಲಿ ಫ್ಲೋ ಹೇಗೆ ಜಾಸ್ತಿ ಆಗುತ್ತೆ, ವೋಟ್ ಶೇರ್ ಜಾಸ್ತಿ ಆಗುತ್ತೆ ಅಂತೇಳಿ ಅನಿಲ್ ಅವ್ರು ಕೇಳ್ತಾ ಇದ್ರು. ನೋಡಿ, ಕಳೆದ ಬಾರಿ 2019 ನೋಡ್ಕೊಳ್ಳಿ, ಏನು ಉತ್ತರ ಭಾರತ ಮತ್ತು ಇದು ಪಶ್ಚಿಮ ಭಾರತ ಇದೆ, ಆಲ್ಮೋಸ್ಟ್ 63% ನಮಗೆ ವೋಟ್ ಬಂದಿತ್ತು. ಎಡವಿದ್ದಲ್ಲಿ ಕಡಿಮೆ ಆಗಿದ್ದಲ್ಲಿ ಅಂತ ಹೇಳಿದ್ರೆ ಆಗಲೇ ನೀವು ಹೇಳ್ದಂಗೆ ಏನು ಪೂರ್ವ ಮತ್ತು ದಕ್ಷಿಣ ಭಾಗದಲ್ಲಿ ಸುಮಾರು 210 ಸೀಟ್ಗಳು ಬರ್ತದೆ. ಅಲ್ಲಿಂದ ಬೆಂಗಾಲಿಂದ ಹಿಡ್ಕೊಂಡು ನಮ್ಗೆ ಆಲ್ಮೋಸ್ಟ್ ಕೇರಳವರೆಗೂ. ಈ ಬಾರಿ ಕಳೆದ ಬಾರಿ ನಾವು 282+ ಅಂದಾಗ ಎಕ್ಸಾಕ್ಟಾಗಿ ನೀವು 282+ ಅಂದ್ವಿ. ಮೋದಿಯವ್ರ ಬಾಯಿಂದ ಬಂದಾಗ 300+ ಅಂದಾಗ 303 ಬಂತು. ಈ ಸರಿ 370 ಅಂತ ಮೋದಿಯವ್ರ ಬಾಯಲ್ಲಿ ಬರ್ತಾ ಇದೆ ಅಂತ ಹೇಳಿದ್ರೆ ಎಕ್ಸಾಕ್ಟ್ ಫಿಗರ್ ಆಗಿರುತ್ತೆ. ಹಾಗಾಗಿ ದೈವವಾಕ್ಯ ಅಂತ ಹೇಳ್ತೇನೆ, ದೈವವಾಕ್ಯ ಅದಂತ. ಯಾಕೆ ಅಂತ ಹೇಳಿದ್ರೆ ಯಾಕೆಂತ ಹೇಳಿದ್ರೆ ಒಂದು ಜವಾಬ್ದಾರಿ ಇದರಲ್ಲಿರೋರು ಅವರು ಒಂದು ನಗೆಪಾಟ್ಲಕ್ಕೆ ಇಷ್ಟಪಡೋದಿಲ್ಲ. ಯಾವ ಆಧಾರದ ಮೇಲೆ, ವೈಜ್ಞಾನಿಕ ಆಧಾರದ ಮೇಲೆ ಹೇಳ್ತಾರೆ ಅಂತ ಹೇಳಿದ್ರೆ, ಒಂದು ಕಳೆದ ಬಾರಿ ನೋಡ್ಕೊಂಡ್ರೆ ನೋಡಿ, ಕರ್ನಾಟಕದಲ್ಲಿ 150 ಅಂದಿದ್ರಿ, ಅಲ್ಲಲ್ಲ 66 ಬಂದ್ರಿ. ಮೋದಿಯವರು ಹೇಳಿರಲಿಲ್ಲ ಸರ್. ಒಂದು ನಿಮಿಷ, ನಾನು ಹೇಳ್ತಾ ಇರೋದು ಕಳೆದ ಬಾರಿ 2019ರಲ್ಲಿ ಇವತ್ತಿಗಿಂತ ತುಂಬ ಫಾರ್ಮಿಡಬಲ್ ಪೊಸಿಷನಲ್ಲಿದ್ದರು ಕಾಂಗ್ರೆಸ್ಸು. ಮಧ್ಯಪ್ರದೇಶ ಗೆದ್ದಿದ್ರು, ಛತ್ತೀಸ್ಗಢ ಗೆದ್ದಿದ್ರು, ಯಾವುದು ರಾಜಸ್ಥಾನವನ್ನು ಗೆದ್ದಿದ್ರು, ಕರ್ನಾಟಕದಲ್ಲಿ ಅವ್ರ ಸರ್ಕಾರ ಇತ್ತು. ದಕ್ಷಿಣ ಭಾರತದಲ್ಲೋ ಮತ್ತೆ ರಾಹುಲ್ ಗಾಂಧಿ ಪ್ರಧಾನಮಂತ್ರಿ ಆಗ್ತಾರೆ ಅಂತಕ್ಕಂಥ ಭಾವನೆ ಎಲ್ಲೋ ಒಂದು ಕಡೆ ಮೂಡಿತ್ತು. ತಮಿಳುನಾಡಲ್ಲಿರ್ಬೋದು, ಆಂಧ್ರದಲ್ಲಿರ್ಬೋದು, ಕರ್ನಾಟಕದಲ್ಲಿರ್ಬೋದು, ಕೇರಳದಲ್ಲಿರ್ಬೋದು. ಇಂತಹ ಪರಿಸ್ಥಿತಿ ಒಳಗಡೆನೂ ನಮ್ಮ ವೋಟ್ ಶೇರು ಜಾಸ್ತಿ ಆಗೋಯ್ತು. ಕಳೆದ ಬಾರಿಗಿಂತನೂ 2019 ಸುಮಾರು 7% ಜಾಸ್ತಿ ಆಯಿತು. 31 ಇದ್ದು 37% ಆಯಿತು. ಅದೇ ಕಾಂಗ್ರೆಸ್ಸು ಮತ್ತೆ ಕೆಳಗಡೆ ಬಂತು. ಈ ಬಾರಿ ಏನು 303 ಕಡೆಗೆ ಕಳಿಸಿದ್ವಿ, ನಮಗೆ ಇನ್ನೇನು 70 ಏನು ಹೇಳ್ತಾ ಇದ್ದಾರೆ, ಯಾವ ಭಾಗದಲ್ಲಿ ನಮಗೆ ಪ್ಲಸ್ ಆಗ್ತಿದೆ ಅಂತ ಹೇಳಿದ್ರೆ ಇದೇ ಏನು ಪೂರ್ವ ಮತ್ತು ದಕ್ಷಿಣ ಭಾಗದಲ್ಲಿ. ವೆಸ್ಟ್ ಬೆಂಗಾಲಲ್ಲಿ ನಮಗೆ 18 ಬಂದಿತ್ತು. ನಿಮ್ಮ ಸರ್ವೆಗಳು ಹೇಳ್ತಾ ಇದೆ ಇಟ್ ಮೇ ಕ್ರಾಸ್ 26 to 27 ಅಂತೇಳಿ, ಸುಮಾರು ಒಂದು 8 ರಿಂದ 10 ಸೀಟ್ ಜಾಸ್ತಿ ಆಗುತ್ತೆ. ಕಳೆದ ಬಾರಿ ಒರಿಸ್ಸಾದಲ್ಲಿ ನಮಗೆ 8 ಸೀಟ್ ಬಂದಿತ್ತು, ಈ ಸರಿ 5 ಸೀಟ್ ಜಾಸ್ತಿ ಆಗುತ್ತೆ. ಯಾಕೆಂದ್ರೆ ಈ ಸರಿ ಆಪೋಸಿಷನೇ ಇಲ್ಲ. ನಾವು BJP ಜೊತೆ ಹೋಗ್ತಿರೋದ್ರಿಂದ ನಾವು 13 ನಿಲ್ತಾ ಇದ್ದೀವಿ, ಅವ್ರು 8 ನಿಲ್ತಾ ಇದ್ದಾರೆ. 0 ಆಪೋಸಿಷನಲ್ಲಿ. ಬಿಹಾರಲ್ಲಿ ಕಳೆದ ಬಾರಿ ನಮಗೆ ಕಡಿಮೆ ಆಗಿತ್ತು.
ಬಿಹಾರಲ್ಲಿ ಪ್ಲಸ್ ಆಗುತ್ತೆ. ಯು ಪಿನಲ್ಲಿ ನಮಗೆ ಕಡಿಮೆ ಆಗಿತ್ತು. 2014 ಹೋಲಿಸ್ಕೊಂಡ್ರೆ ಯು ಪಿ ಮತ್ತು ಬಿಹಾರ ಎರಡರಲ್ಲೂ ಕಡಿಮೆ ಆಗಿತ್ತು. ಈ ಸರಿ ಯು ಪಿನಲ್ಲಿ 62ರಿಂದ ಸುಮಾರು 75ರಿಂದ 76. ನಾನು ಯಾವುದು ಮಿತ್ರ ಪಕ್ಷಗಳನ್ನ ಬಿಟ್ಟು JJP ಬಿಟ್ಟು ಈ ಥರದಲ್ಲಿ 10+10 5 ಆಂಧ್ರ ಪ್ರದೇಶದಲ್ಲಿ ನಮಗೆ ಜಾಸ್ತಿ ಆಗುತ್ತೆ. ತೆಲಂಗಾಣದಲ್ಲಿ ಎಲ್ಲ ಸರ್ವೆಗಳು ಹೇಳ್ತಿದೆ ಕಳೆದ ಬಾರಿ 4 ಬಂದಿತ್ತು, ಈ ಸರಿ 7ರಿಂದ 8 ಬರುತ್ತೆ ಅಂತೇಳಿ. ಆಂಧ್ರದಲ್ಲಿ ಫಾರ್ಮಿಡಬಲ್ ಅಲಯನ್ಸ್ ಆಗಿದೆ. ವೀಕ್ಷಕರಿಗೆ ಒಂದು ಹೇಳ್ತೇನೆ, ಇವರು BJP ಹೋಗ್ತಾರೆ, ಎಲ್ಲ ಸರ್ವೆಗಳು ಹೇಳ್ತಾ ಇದೆ ಅಂತಿದ್ದಾರೆ. ಅದನ್ನ ಆನ್ ಫೇಸ್ ವ್ಯಾಲ್ಯೂ ನಂಬೇಡಿ. ನನ್ನ ನಂಬರ್ ಇದೆ ನನ್ನ ಹತ್ರ, ಒಂದೊಂದು ಸರಿ. ನಂಬರ್ಗಳನ್ನು ನಾನು ಯಾವ ಚಿತ್ರದಲ್ಲಿ ಹೇಳ್ತಾ ನಾನು ಒಂದು ಎಚ್ಚರಿಕೆ ಕೊಡ್ಬೇಕ್ರಿ ನನ್ನ ವೀಕ್ಷಕರಿಗೆ, ನನ್ನ ಜವಾಬ್ದಾರಿ ಅದು. ಡೆಫಿನೆಟ್ಲಿ ಈ ರೀತಿಯಲ್ಲಿ ನಮಗೆ ಬೆಂಗಾಲಲ್ಲಿ ಸುಮಾರು 8ರಿಂದ 10, ಯು ಪಿನಲ್ಲಿ 8ರಿಂದ 10, ಬಿಹಾರಲ್ಲಿ 5, ಒರಿಸ್ಸಾದಲ್ಲಿ 5, ನಮಗೆ ತೆಲಂಗಾಣದಲ್ಲಿ 4ರಿಂದ 5, ಆಂಧ್ರದಲ್ಲಿ 3ರಿಂದ 4, ತಮಿಳ್ನಾಡಲ್ಲಿ 2. ಅದು ತುಂಬಾನೇ ಜಾಸ್ತಿ ಆಗ್ಬೋದು. ತಮಿಳ್ನಾಡು ಎಲೆಕ್ಷನ್ ರಿಸಲ್ಟ್ಸ್ ಇಸ್ ಗೋಯಿಂಗ್ ಟು ಬಿ ಮಿರಾಕಲ್. ನಾನು ಮತ್ತೆ ರಿಪೀಟ್ ಮಾಡೋಕ್ಕೆ ಇಷ್ಟಪಡ್ತೀನಿ, ಅದೊಂದು ಮಿರಾಕಲ್ ಆಗುತ್ತೆ. ಕೇರಳದಲ್ಲೂ ಕೂಡ ನಮಗೆ ಒಂದು 2 ಸೀಟ್ ಜಾಸ್ತಿ ಆಗ್ಬೋದು. ಎಲ್ಲೆಲ್ಲಿ ಕಳೆದ ಬಾರಿ ನಮಗೆ ಕಡಿಮೆ ಆಗಿತ್ತು ಆ ಭಾಗದಲ್ಲೆಲ್ಲ 2014ರಲ್ಲಿ ನಾವು ಚುನಾವಣೆ ಗೆದ್ದಾಗ ನಾವು ಟೋಟಲ್ ಜಿಯೋಗ್ರಫಿಕಲ್ ಏರಿಯಾ 60% ಏರಿಯಾ ನಾವು ಕವರ್ ಮಾಡಿದ್ವಿ. 2019 ಸುಮಾರು 75% ಜಿಯೋಗ್ರಫಿಕಲ್ ಏರಿಯಾ ಕವರ್ ಮಾಡಿದ್ವಿ. ಈ ಬಾರಿ ಆಲ್ಮೋಸ್ಟ್ 93% ಆಫ್ ದ ಜಿಯೋಗ್ರಫಿಕಲ್ ಏರಿಯಾದಲ್ಲಿ ನಮ್ಮ ಪ್ರೆಸೆನ್ಸ್ ಜಾಸ್ತಿ ಆಗ್ತದೆ, ನಮ್ಮ ಜಯ ಜಾಸ್ತಿ ಆಗ್ತದೆ. ಹಾಗಾಗಿ ಬಂದೆ. 370 ಇಸ್ ಅನ್ ಆಲ್ಮೋಸ್ಟ್ ರೀಚಬಲ್ ಟಾರ್ಗೆಟ್. ವೆರಿ ಮಚ್. ಓಕೆ, ಅದು ಯಾಕೆ ಲಾಜಿಕಲ್ ಅನ್ನಿಸ್ತಾ ಇಲ್ಲ ಅನ್ನೋದನ್ನು ಹೇಳ್ತೀನಿ. ನಾನು ಒಂದು ಸಣ್ಣ ಬ್ರೇಕ್ ಮುಗಿಸ್ಕೊಂಡು ವಾಪಸ್ ಬರ್ತೀನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.